ಸಿಲಿಕಾನ್ ಸಿಟಿಯಲ್ಲಿ ವಾಹನ ಸವಾರು ಓಡಾಡೋರು ಒಂದು ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲಿ ರಸ್ತೆಗಳಿದೆಯಾ ಅಥವಾ ಗುಂಡಿಗಳಲ್ಲೇ ರಸ್ತೆಯನ್ನ ನಿರ್ಮಾಣ ಮಾಡಿಬಿಟ್ಟಿದ್ದಾರಾ ಅನ್ನೋ ಅನುಮಾನವನ್ನ ಸಾರ್ವಜನಿಕರೇ ವ್ಯಕ್ತಪಡಿಸುತ್ತಿದ್ದಾರೆ. ಮಹಾನಗರದ ಗಲ್ಲಿ ಗಲ್ಲಿಯಲ್ಲೂ ಕೂಡ ಗುಂಡಿಗಳದ್ದೇ ಕಾರ್ಬಾರ್ ಆಗಿದೆ. ಪ್ರತಿ ಏರಿಯಾದಲ್ಲೂ ಕೂಡ ಗುಂಡಿಗಳಿಂದಾಗಿ ಜನ ನಿತ್ಯ ನರಕ ಅನುಭವಿಸುವಂತಾಗಿದೆ. ದಿನ ಬೆಳಗಾದ್ರೆ ಸಾಕು ವಾಹನ ಸವಾರರಿಗೆ ಗುಂಡಿಗಳಿಂದಾಗಿ ಕಿರಿಕಿರಿ ಆಗ್ತಾನೆ ಇದೆ. HMT ಲೇಔಟ್ ರಸ್ತೆಯ ಅವ್ಯವಸ್ಥೆ ಆ ದೇವರಿಗೆ ಪ್ರೀತಿ ಆಗಬೇಕು. ಮುನೇಶ್ವರಪಾಳ್ಯ ರಸ್ತೆಯಂತೂ ಸಂಪೂರ್ಣ ಗುಂಡಿಮಯವಾಗಿದೆ. ಸರ್ಕಾರದ ವಿರುದ್ಧ ವಾಹನ ಸವಾರರು ಆಕ್ರೋಶ ಹೊರಹಾಕಿದ್ದಾರೆ. ಹಾಗಾದ್ರೆ ಈ ಗುಂಡಿಮಯವಾಗಿರುವಂತಹ HMT ಏರಿಯಾದಲ್ಲಿ ಗ್ಯಾರಂಟಿ ನ್ಯೂಸ್ ಒಂದು ರಿಯಾಲಿಟಿ ಚೆಕ್ ನಡೆಸಿದೆ. ನಮ್ಮ ಪ್ರತಿನಿಧಿ ಚರಣ್ ರಸ್ತೆಯ ಅವ್ಯವಸ್ಥೆಯನ್ನ ತೋರಿಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಸಿಲಿಕಾನ್ ಸಿಟಿಯಲ್ಲಿ ರಸ್ತೆಗಳು ಚಂದ್ರಗ್ರಹದ ತರ ಆಗ್ತಾ ಇದೆ. ಅಲ್ಲಿ ಕಂಡಲ್ಲಿ ರಸ್ತೆ ಗುಂಡಿಗಳು ತಾಂಡವ ಆಗ್ತಾ ಇದೆ. ಪ್ರಮುಖವಾಗಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀನಿ, ಗಮನಿಸ್ತಾ ಇರಬಹುದು. ಇಲ್ಲಿನ HMT ವಾರ್ಡ್ನಲ್ಲಿರುವಂತಹ ರಸ್ತೆಗಳು ಸಂಪೂರ್ಣವಾಗಿ ಗುಂಡಿ ಬಿದ್ದು ಹಾಳಾಗಿರುವಂಥದ್ದು. ವಾಹನ ಸವಾರರು ದಿನನಿತ್ಯ ಪರದಾಟವನ್ನು ನಡೆಸುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಪ್ರಮುಖವಾಗಿ 4-5 ಭಾಗಗಳಿಂದ ವಾಹನಗಳು ಈ ಒಂದು ರಸ್ತೆಯಲ್ಲಿ ಬರೋ ಜಂಕ್ಷನ್ ಇದು. ಈ ಒಂದು ಜಂಕ್ಷನ್ನಲ್ಲಿ ಅದೆಷ್ಟೇ ಟ್ರಾಫಿಕ್ ಕ್ಲಿಯರ್ ಮಾಡಲಿಕ್ಕೆ ಸಂಚಾರಿ ಪೊಲೀಸರು ಇದ್ರೂ ಕೂಡ ಸಂಚಾರ ದಟ್ಟಣೆ ಹೆಚ್ಚಾಗಲಿಕ್ಕೆ ರಸ್ತೆ ಗುಂಡಿಗಳು ಪ್ರಮುಖ ಕಾರಣ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಿಧಾನಗತಿಯ ವಾಹನ ಸಂಚಾರಕ್ಕೆ ಈ ರಸ್ತೆ ಗುಂಡಿಗಳು ಬಹುದೊಡ್ಡ ಗಿಫ್ಟನ್ನು ಕೂಡ ನೀಡಿರುವಂಥದ್ದು. ಇದರ ಜೊತೆಗೆ ಬರುವಂತಹ ಗೂಡ್ಸ್ ವಾಹನಗಳಾಗಿರ್ಬೋದು ಮತ್ತು ಪ್ಯಾಸೆಂಜರ್ ವಾಹನಗಳಾಗಿರ್ಬೋದು, ದ್ವಿಚಕ್ರ ವಾಹನಗಳಾಗಿರ್ಬೋದು, ಈ ಹಿಂದೆ ಕೂಡ ಈ ಒಂದು ರಸ್ತೆ ಗುಂಡಿಗಳಲ್ಲಿ ಬಿದ್ದಿದ್ದಂತಹ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರುವಂಥದ್ದು. ಇನ್ನೊಂದಿಷ್ಟು ವಾಹನ ಸವಾರರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಸರ್, ಈಗ ರಸ್ತೆಗಳು ಈ ರೀತಿಯಾಗಿ ಹದಗೆಟ್ಟು ಹೋಗಿದೆ, ಏನು ಹೇಳ್ತೀರಾ? ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಮಳೆ ಬರುವಾಗ ಏಕದಮ್ ಬರೋಕ್ಕೆ ಆಗ್ತಾ ಇಲ್ಲ, ಹೋಗೋಕ್ಕಾಗ್ತಿಲ್ಲ. ತುಂಬ ಪ್ರಾಬ್ಲಮ್. ಆಮೇಲೆ ಆಕ್ಸಿಡೆಂಟ್ಗಳೂ ಆಗ್ತಾ ಇದೆ ಆವಾಗ. ಇದು ತುಂಬ ವೆರಿ ಬ್ಯಾಡ್ ಕಂಡೀಷನ್. ಈ ರೋಡು ಇದು ಮಾಡಲೇಬೇಕು, ಇಮಿಡಿಯೇಟ್ ರೆಡಿ ಮಾಡಬೇಕು. ಇಷ್ಟು ವಾಹನ ಸವಾರರು ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ರಸ್ತೆ ಗುಂಡಿಗಳಿಂದಾಗಿ ಓಡಾಡಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರ ಬಹುದೊಡ್ಡ ಗಿಫ್ಟನ್ನು ಕೂಡ ಕೊಟ್ಟಿದೆ ನಮಗೆ. ಈ ರೀತಿಯಾದಂತಹ ರಸ್ತೆಗಳಿದ್ರೆ ಯಾವ ರೀತಿಯಾಗಿ ವಾಹನಗಳು ಓಡಾಡಬೇಕು, ಮತ್ತೆ ಘನ ವಾಹನಗಳಾಗಿರ್ಬೋದು ಈ ಒಂದು ರಸ್ತೆಯಲ್ಲಿ ಪ್ರಮುಖವಾಗಿ APMC ಯಾರ್ಡ್ ಆಗಿರುವಂತೆ ಮತ್ತೆ ಬೇರೆ ಭಾಗಗಳಿಗೆ ಹೋಗುವಂತಹ ವಾಹನಗಳು ಬರ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ರಸ್ತೆಯಲ್ಲಿ ದ್ವಿಚಕ್ರಗಳು ಓಡಾಡಬೇಕಾದ್ರೆ ಬಹಳ ಸಮಸ್ಯೆಗಳು ಕೂಡ ಎದುರಾಗ್ತಾ ಇರುವಂಥದ್ದು. ಒಂದೆಡೆ ವಾಹನ ಸವಾರರಿಗೆ ಮತ್ತೆ ಇಲ್ಲಿನ ಸ್ಥಳೀಯರಿಗೆ ಕೂಡ ಇದು ಸಮಸ್ಯೆಯಾಗಿ ಪರಿಣಮಿಸ್ತಾ ಇರುವಂಥದ್ದು. GBA ವಿರುದ್ಧ ಮತ್ತೆ ಸರ್ಕಾರದ ವಿರುದ್ಧ ತಿರುಗಿ ಬೀಳೋದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.